ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಂ ಗುರುಮೂರ್ತಿ ಸರ್ ರಾಜ್ಯ ಸಂಚಾಲಕರು ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಕರ್ನಾಟಕ ಡಿಸ್ಟಿಕ್ ಕೇಂದ್ರ ಕಚೇರಿಗಳ ಮುಂದೆ ಇವತ್ತು ಸಿ ಕಚೇರಿಗಳ ಮುಂದೆ ಇವತ್ತು 12ನೇ ತಾರೀಕು ಎಲ್ಲ ಸಿ ಕಚೇರಿಗಳ ಮುಂದೆ ಬೃಹತ್ ಪ್ರತಿಭಟನೆ ತಮಟೆ ಚಳವಳಿ ಇಟ್ಕೊಂಡಿದ್ದೀವಿ. ಈ ತಮಟೆ ಚಳವಳಿ ಮುಖಾಂತರ ಮಾನ್ಯ ಸುಪ್ರೀಂ ಕೋರ್ಟ್ ಏನು ಆದೇಶ ಆಗಿದೆ, ಆದೇಶದ ಮೇರೆಗೆ ಇವತ್ತು ಕರ್ನಾಟಕ ರಾಜ್ಯ ಮಾನ್ಯ ಸಿದ್ದರಾಮಯ್ಯನವರು ಆದೇಶ ಮಾಡಬೇಕು. ಆದೇಶ ಏನಂದರೆ ಇವತ್ತು ನಾವು ಈ ತಮಟೆ ಚಳವಳಿವರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾಯಿದ್ವಿ. ಮನವಿ ಮುಖಾಂತರ ಮಾನ್ಯ ಸಿದ್ದರಾಮಯ್ಯನವರು ಏನಂದರೆ ಇವತ್ತು ಆದಿದ್ದು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿಲ್ಲ ಅಂದರೆ ಮುಂದಿನ ಬೆಂಗಳೂರಲ್ಲಿ ಸಿದ್ದರಾಮಯ್ಯನವರ ಮನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಮನೆಯನ್ನು ಮುತ್ತಿಗೆ ಹಾಕೋಂಥ ಕೆಲಸ ನಮ್ಮ ಸಂಘಟನೆ ಮಾಡ್ತಾಯಿತ್ತು. ರಾಜ್ಯಾದ್ಯಂತ ತಮಟೆ ಚಳವಳಿಯನ್ನು ಹಮ್ಮಿಕೊಂಡು ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅಂತ ಅಂದ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಮುಂದೆ ನಾವಿವತ್ತು ಧರಣಿಯನ್ನು ಮಾಡ್ತಾಯಿದ್ದೇವೆ. ನಾವು ಇಲ್ಲಿವರೆಗೂ ನಾವು ಈ ಶತಮಾನಗಳಿಂದ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಬಂದಿದೆ. ಕೆಲವು ಜನಾಂಗದವರು ನಮಗೂ ಸಿಗಬೇಕಾದಂಥ ಪಾಲನ್ನು ಎಲ್ಲರೂ ಕಬಳಿಸ್ಕೊಂಡು ಅನುಕೂಲವನ್ನು ಪಡ್ಕೊಂಡು ಇವತ್ತು ನಮ್ಗೆ ಅನ್ಯಾಯ ಆಗ್ತಾಯಿತ್ತು. ಅದರಿಂದಾಗಿ ನಾವು 30 ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾಯಿದ್ವಿ. ಈ ಹೋರಾಟದ ಫಲವಾಗಿ ಇವತ್ತು ಸುಪ್ರೀಂ ಕೋರ್ಟು ಅದಕ್ಕೆ ತೊಂದರೆ ಇದ್ದಂಥ ಅಡೆತಡೆ ಇದ್ದಂಥ ಸಮಸ್ಯೆಯನ್ನು ನಿವಾರಣೆ ಮಾಡಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಅನುಮತಿಯನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರಗಳು ಜನಸಂಖ್ಯೆಗೆ ಅನುಗುಣವಾಗಿ ನೀವು ಮೀಸಲಾತಿಯನ್ನು ಕೊಡ್ಬೋದು, ಯಾವುದೇ ತೊಂದರೆ ಇಲ್ಲ, ಇದೀಗ ನಿಮಗೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ. ಆದರೆ ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯನ ಸರ್ಕಾರ ಅದರ ಬಗ್ಗೆ ಕಿವಿಗೆ ಹಾಕ್ಕೊಳ್ತಿಲ್ಲ. ನಾವು ಅದರಿಂದಾಗಿ ನಾವು ಅನೌನ್ಸ್ ಆದಿಂದನೇ ಸುಪ್ರೀಂ ಕೋರ್ಟ್ ಮಾಡಿದ ಅನೌನ್ಸ್ ಆದಿಂದನೇ ಸಿದ್ದರಾಮಯ್ಯನವರು ಅವರು ಕೂಡ ಅನೌನ್ಸ್ ಮಾಡ್ಬೋದಾಗಿತ್ತು. ಆದರೆ ಅವರ ಒಂದು ನಿರಾಸಕ್ತಿಯಿಂದ ಇಲ್ಲಿವರೆಗೂ ಅದನ್ನು ಮಾಡದೆ ನಿಂತಿದ್ದಾರೆ. ಆದರೆ ನಾವು ಈ ಚಳುವಳಿಯ ಮುಖಾಂತರ, ಈ ತಮಟೆ ಚಳುವಳಿಯ ಮುಖಾಂತರ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಸರ್ಕಾರಕ್ಕೆ ಈ ಶೀಘ್ರವಾಗಿ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು. ಒಳ ಮೀಸಲಾತಿಯಲ್ಲಿ ನಾವು ವಂಚಿತರಾಗಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಏನು ಸುಪ್ರೀಂ ಕೋರ್ಟು ಆಗಸ್ಟ್ 1ನೇ ತಾರೀಕು ಒಳ ಮೀಸಲಾತಿ ಮಾದಿಗ ಸಮುದಾಯ, ಎಡಗೈ ಸಮುದಾಯಕ್ಕೆ ನ್ಯಾಯಯುತವಾಗಿ ಸಂವಿಧಾನಬದ್ಧವಾಗಿ ಕೊಡಬೇಕಾಗಿದೆ. ಅದನ್ನು ನೀವು ರಾಜ್ಯ ಸರ್ಕಾರಗಳು ಅನುಷ್ಠಾನಗೊಳಿಸ್ಬೋದು, ಜಾರಿಗೊಳಿಸ್ಬೋದು ಅಂತ ಅಂದ್ಬಿಟ್ಟು ಆದೇಶವನ್ನು ನೀಡ್ತದೆ. ಈ ಆದೇಶ ಬಂದು ಈಗ್ಗೆ 1 ತಿಂಗಳ ಮೇಲೆ 15 ದಿವಸ ಆಗಿದೆ. ಇದುವರೆಗೂ ಕೂಡ ಜಾರಿಗೊಳಿಸಿಲ್ಲ. ಹಾಗಾಗಿ ಇವತ್ತಿನ ದಿನ ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಹುಟ್ಟುಹಾಕಿದಂತಹ ಸಂಘಟನೆ, ಶಿವಮೊಗ್ಗದ ಗುರುಮೂರ್ತಿಯವರ ನೇತೃತ್ವದ ಸಂಘಟನೆ ಇವತ್ತು ಇಡೀ ರಾಜ್ಯದಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಧರಣಿಯಲ್ಲಿ ನಾವು ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಒಳ ಮೀಸಲಾತಿಯಿಂದ ವಂಚಿತರಾಗಿರ್ತಕ್ಕಂತಹ ಶೈಕ್ಷಣಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿಯೂ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ನಾವು ವಂಚಿತರಾಗಿದ್ದೀವಿ. ನಮಗೆ ಒಳ ಮೀಸಲಾತಿಯನ್ನು ಕಲ್ಪಿಸ್ಕೊಡಿ, ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ನೀವು ರಾಜ್ಯ ಸರ್ಕಾರ ಯಾತಕ್ಕೆ ಇನ್ನೂ ಅನುಷ್ಠಾನಗೊಳಿಸಿಲ್ಲ, ಜಾರಿಗೊಳಿಸಿಲ್ಲ ಅನ್ನತಕ್ಕಂತಹ ಒಂದು ಮಾತನ್ನು ನಾವು ತಮಟೆ ಚಳುವಳಿಯ ಮುಖಾಂತರ ನಾವು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ.